ನಿಮ್ಮೆಲ್ಲರಿಗೂ ನಮಸ್ಕಾರ ಗುರುಗಳೇ. ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ನಡ್ಕೊಂತ ಇವತ್ತು ಡೇ ಬಂದು ನನಗೆ 33 ದಿನ ಆಗ್ತಿದೆ ನನ್ನ ಮನೆ ಬಿಟ್ಟು. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದ್ರೆ ಶಿಮ್ಲಾದಲ್ಲಿ. ಶಿಮ್ಲಾದಲ್ಲಿ ಒಂದು 5 ಇಲ್ಲಾಂದ್ರೆ 6 ಪ್ಲೇಸಸ್ ನಿಮಗೆ ಕವರ್ ಮಾಡಕ್ಕೆ ತೋರಿಸ್ತೀನಿ, ನಾನು ನೋಡ್ತೀನಿ. ಬನ್ನಿ ನೋಡೋಣ ಶಿಮ್ಲಾ ಅಂತಾನ ಹೆಂಗಿದೆ ಅಂತ. ಒಂದ್ ನಿಮಿಷ, ನಾನ್ ನಿನ್ನೆ ರಾತ್ರಿ ನನಗೆ ಈ PG ನನಗೆ ಸಿಗಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಈ ಗೂಗಲ್ ಮಾತಾಜಿ ಈ ಜಾಗದಲ್ಲಿ ನಂಬಾರ್ದು ಅಂತ ನನಗೆ ತೋರಿಸ್ಕೊಟ್ಟಿದೆ. ನಾನು ನಿನ್ನೆ ರಾತ್ರಿ ಹುಡುಕಾಡಿದ್ದೀನಿ, ನನಗೆ ಎಲ್ಲಾನು ಸಿಗುತ್ತಾ ಇಲ್ಲ ಅಂತ. ಇದು ಕರೆಕ್ಟ್ ಆಗಿ ಲೊಕೇಶನ್ ತೋರಿಸ್ತಾ ಇಲ್ಲ, ಯಾಕಂದ್ರೆ ಇದು ಹಿಲ್ ಸ್ಟೇಷನ್ ಅಲ್ಲ, ಅದು ಪಕ್ಕದಲ್ಲಿ ಎಲ್ಲ ಮನೆ ಇದೆ. ಈ ಮನೆ ಮೂಲಕ ನನಗೆ ಸಿಗೋದು ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ ಇಬ್ರು ವ್ಯಕ್ತಿ ನನಗೆ ಸಿಕ್ಕಿದ್ರು. ಅವ್ರು ಬಂದು ಇಲ್ಲೇ ಇದೆ ಬನ್ನಿ ಹೋಗೋಣ ಅಂತ ಹೇಳಿದ್ರು. ಅವರು ಹೆಂಗಿದೆ ಹಾಸ್ಟೆಲ್ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಶಿಮ್ಲಾ ಎಷ್ಟೇ ಅಡಿ ಎತ್ತರವಾಗಿದ್ದೀವಿ ಅಂದ್ರೆ 7,465 ಸಿ ಫೈಟ್ ನಿಂದ ನಾವು ಹತ್ರವಾಗಿದ್ದೀವಿ. ಇಲ್ಲಿ ನೋಡ್ಕೊಂಡ್ರೆ ಆಕ್ಸಿಜನ್ ತುಂಬಾ ಕಡಿಮೆ ರೀ, ಯಾಕೆಂದ್ರೆ ನಾನು ಸ್ವಲ್ಪ ಓಡಾಡಿದ್ದೀನಿ ಅಂದ್ರೆ ನನಗೆ ಆಯಾಸ ತುಂಬಾ ಜಾಸ್ತಿ ಬರ್ತಿದೆ ಇಲ್ಲಿ. ಆಮೇಲೆ ಚಳಿಗಾಲ ತುಂಬಾ ಜಾಸ್ತಿ ಇದೆ. ಈ ಸಮ್ಮರ್ ಸೀಸನ್ ಅಲ್ಲಿ ಬೆಸ್ಟ್ ಪ್ಲೇಸ್ ಅಂದ್ರೆ ಶಿಮ್ಲಾನೇ. ಬನ್ನಿ ನಾವು ಇವಾಗ ಹೊರಗಡೆ ಬಂದ್ಬಿಟ್ಟಿವಿ. ಇವಾಗ ಸೈಲೆಂಟ್ ಆಗಿ ನಾವು ನೋಡೋಣ. ನೋಡ್ಕೊಂಡ್ರೆ ಅದು ಬಾತ್ರೂಮ್, ಇದು ಒಂದೇ ಇಲ್ಲ ಬಾತ್ರೂಮ್, ಮತ್ತೆ ವಾಟರ್ ಫೆಸಿಲಿಟಿ ಇದೆ, ವೈಫೈ ಫೆಸಿಲಿಟಿ ಇದೆ. ನಾನು ಮತ್ತೆ ಸೌಂಡ್ ಪೊಲ್ಯೂಷನ್ ಆಗಬಾರ್ದು ಅಂತ ಪ್ರೈವೇಟ್ ಆಗಿ ನೋಡಿ, ಈ ತರ ಒಂದು ಪ್ರೈವೇಟ್ ಆಗಿ ರೂಮ್ ಇದೆ. ಇಲ್ಲಿ ಸೌಂಡ್ ಪೊಲ್ಯೂಷನ್ ನಾವು ಮಾಡ್ಕೋಬಹುದು, ಯಾರಿಗೂ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಬನ್ನಿ, ನಾನು ಇವಾಗ ನನ್ನ ಬೆಡ್ ನ ನಿಮಗೆ ತೋರ್ಸಕ್ ಹೋಗ್ತಿದ್ದೀನಿ. ಇದೆ ನನ್ನ ಬೆಡ್, ಹೆಂಗಿದೆ. ಸಾರಿ ಏನ್ ಅನ್ಕೋಬೇಡಿ, ನನ್ನ ಕಸಾಲ ಈ ತರ ಹಾಕಿದ್ದೀನಿ. ನೋಡ್ಕೊಂಡ್ರೆ ನಾನು ಇಲ್ಲಿ 2 ಹೆಲ್ಮೆಟ್ ಅನ್ನು ತಗೊಂಡಿನಿ. ಅಂದ್ರೆ ನಾನು ಒಂದು ರೆಂಟಲ್ ಬೈಕ್ ತಗೊಂಡಿನಿ ಗುರುಗಳೇ. ಆ ರೆಂಟಲ್ ಬೈಕ್ ನ ನಿಮಗೆ ತೋರ್ಸಕ್ ಹೋಗ್ತಿದ್ದೀನಿ. ಬನ್ನಿ ಹಂಗೆ ಹೋಗೋಣ. ಹೆಂಗಿದೆ ರೆಂಟಲ್ ಬೈಕ್ ಅಂತ. ನನಗೆ ಒಂದ್ ದಿನಕ್ಕೆ 600 ರೂಪಾಯಿ ಬಿದ್ದಿದೆ ರೀ. ಮತ್ತೆ ಅಡ್ವಾನ್ಸ್ ಒಂದು 1000 ರೂಪಾಯಿ ಕೊಟ್ಟಿದ್ದೀನಿ. ಬನ್ನಿ ಆ ಗಾಡಿ ಮೂಲಕ ನಾವು ಸುತ್ತಾಡೋಣ ಈ ಶಿಮ್ಲಾನ. ಯಾಕಂದ್ರೆ ತುಂಬಾ ಲಾಂಗ್ ಇದೆ ಅಂತ ಹೇಳ್ತಿದಾರ, ಅದು ಏನಂತ ನನಗೆ ಗೊತ್ತಿಲ್ಲ. ಪೂರ್ತಿ ಕೆಳಗೆ ಹೋಗ್ಬಿಟ್ಟಿವಿ. ಇವಾಗ ಗಾಡಿನ ನಿಮಗೆ ತೋರ್ಸ ಹೋಗ್ತಿದೀನಿ, ಬನ್ನಿ. ನೋಡ್ಕೊಂಡ್ರೆ ನನ್ನ ಗಾಡಿನ ಯಾರೋ ತೆಗಿಬಾರ್ದು ಅಂತ ಅಡ್ಡ ಇಟ್ಬಿಟ್ರು. ಈ ಗಾಡಿ, ಸಾರಿ ಗಾಯ್ಸ್, ಈ ಗಾಡಿ ನೋಡಿ. ಎಂಟಾರ್ಕು ಎಷ್ಟಿದೆ? 125. ಚೆನ್ನಾಗಿದೆ ಅಲ್ಲ. ಫೈನಲ್ ಆಗಿ ನನ್ನ ರೂಮ್ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿನಿ. ನನ್ನ ಗಾಡಿ ಮುಂದೆ ಇನ್ನೊಂದು ಹೆಲ್ಮೆಟ್ ಅನ್ನು ನೋಡ್ಬೋದು. ಇದಕ್ಕೆ ಕಾರಣ ಹೇಳ್ತೀನಿ ನಿಮಗೆ. ನಾನು ಶಿಮ್ಲಾಗ್ ಬಂದು 3 ದಿನ ಆಗ್ತಿದೆ. ಈ 3 ದಿನದಲ್ಲಿ ನಾನು 2 ದಿನ ವೇಸ್ಟ್ ಮಾಡಿದ್ದೀನಿ. ಮೊದಲನೇ ದಿನ ನಾನು ಗಾಡಿ ತಗೊಂಡು ಸುಮ್ಮನೆ ಶಿಮ್ಲಾನ ಸುತ್ತಾಡ್ಕೊಂತ ನೋಡಿದೀನಿ, ಆದ್ರೆ ಯಾವ ಟೂರಿಸ್ಟ್ ಪ್ಲೇಸಸ್ ಅನ್ನು ಕವರ್ ಮಾಡಿಲ್ಲ. ಅದು ಫ್ಲಾಪ್ ಆಯ್ತು 1ನೇ ದಿನ. 2ನೇ ದಿನ ಬಂದು ನಾನು ಎಲ್ಲ ಪ್ಲಾನ್ ಮಾಡ್ಕೊಂಡು ಟೂರಿಸ್ಟ್ ಪ್ಲೇಸಸ್ ಅನ್ನು ಕವರ್ ಮಾಡೋಣ ಅಂತ ಹೋಗ್ತಾ ಇರುವಾಗನೇ ಒಬ್ಬ ಅಣ್ಣ ನನಗೆ ಸಿಕ್ಕಿದ್ರು. ಆ ಅಣ್ಣವ್ರು ಏನಂತಿದಾರ, ಸರಿ ನಾನು ಬರ್ತೀನಿ, ನೀನು ಹಂಗೆ ಹೋಗ್ತಿದೆಯಲ್ಲ ಸೋಲೋದಲ್ಲಿ, ನಿನ್ನ ಗಾಡಿ ಮೂಲಕ ನಾನು ಬರ್ತೀನಿ, ಎಲ್ಲ ನೋಡ್ತೀನಿ ಅಂತ ಹೇಳ್ತಿದಾರ. ಸರಿ ನಾವು ಕರ್ಕೊಂಡು ಹೋಗಿವಿ. ಆದ್ರೆ ನಾನು ಕಂಟೆಂಟ್ ಅನ್ನು ಮರ್ತೋಗ್ಬಿಟ್ಟಿನಿ, ವಿಡಿಯೋ ತೆಗಿಯೋದನ್ನು ಮರ್ತೋಗ್ಬಿಟ್ಟಿನಿ. ಅದಕ್ಕೆ ನಾನು 2ನೇ ದಿನಗನ ಫೇಲ್ ಆಯ್ತು. ಅವ್ರ ಜೊತೆ ಇರುವಾಗ ಮಾತಾಡ್ಕೊಂತ ಎಂಜಾಯ್ ಮಾಡ್ಕೊಂತ ಹೋಗ್ಬಿಟ್ಟಿವಿ. ಇವಾಗ ನಾನು 3ನೇ ದಿನ ಯಾವ್ದಾವ್ದು ನಿನ್ನೆ ಕವರ್ ಅನ್ನು ಪ್ಲೇಸ್ ಮಾಡಿದೀನಿ, ಅದೇ ನಾನು ರಿಪೀಟ್ ತೋರ್ಸಕ್ ಹೋಗ್ತಿದ್ದೀನಿ. ಈಗ ನೋಡ್ಕೊಂಡ್ರೆ ಬನ್ನಿ ಆ ಪ್ಲೇಸಸ್ ನೋಡೋಣ. ಮೊದಲನೇ ಪ್ಲೇಸಸ್ ದೇವರದು ದರ್ಶನ ಪಡೆಯೋಣ, ಆಂಜನೇಯದು ಶಿಮ್ಲಾದಲ್ಲಿ. ಲೆಟ್ಸ್ ಗೋ ಬಡಿ. ಗಾಡಿ ಪಾರ್ಕ್ ಮಾಡಿಬಿಟ್ಟಿನಿ. ಇವಾಗ ನಾವು ದೇವಸ್ಥಾನ ಹೊರಗಡೆ ಇದೀವಿ. ನಡ್ಕೊಂತ ಹೋಗ್ಬೋದು, ಇಲ್ಲಾಂದ್ರೆ ಎಸ್ಕಲೇಟರ್ ಇದೆ, 20 ರೂಪಾಯಿ ಚಾರ್ಜ್ ತಗೊಂತಾರ ಅವರು. ಡೈರೆಕ್ಟ್ ಇಲ್ಲಿಂದ ಮೇಲೆ ಹತ್ಬೋದು.
ನಮಗೆ ನಡೆಯೋಕ್ಕಾಗುತ್ತೆ, ಅದಕ್ಕೆ ನಾವು ಮೇಲೆ ಹತ್ತುತ್ತಿದ್ದೀವಿ. ನೋಡಿ ತುಂಬ ಚೆನ್ನಾಗಿದೆ. ಎಂಟ್ರೆನ್ಸೇ ತುಂಬ ಕಟ್ಟಿಗೆನಿಂದ ಮಾಡಿದ್ದು ಡೆಕೋರೇಷನ್, ತುಂಬಾ ಅದ್ಭುತವಾದ ಡೆಕೋರೇಷನ್ ಕಾಣ್ತಿದೆ ನನಗೆ. ನಾನು ಮೇಲೆ ಬಂದ್ಬಿಟ್ಟಿನಿ. ಈಗ ನೋಡ್ಕೊಂಡ್ರೆ ನನ್ ಮುಂದೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಹನುಮಾನ್ ಟಾಚು. ಇಲ್ಲೇ ಬಗಲಿಗೆ ದೇವಸ್ಥಾನ ಇದೆ, ಆ ದೇವಸ್ಥಾನದ ದರ್ಶನ ಪಡೆಯೋಣ. ನಿನ್ನೆ ಬರುವಾಗ ನನಗೆ ಫುಲ್ಲು ಕ್ರೌಡ್ ಇತ್ತು, ನಾನು ದರ್ಶನ ಪಡೆದಿಲ್ಲ. ಆದ್ರೆ ಇವಾಗ ಖಾಲಿಯಾಗಿದೆ. ದೇವಸ್ಥಾನದ ದರ್ಶನ ಪಡ್ಕೊಂತ ನಾವು ಬೇರೆ ಲೊಕೇಶನ್ಗೆ ಹೋಗೋಣ. ಇವಾಗ ಸಾಂಗ್ ಮೂಲಕ ಒಂದು 4-5 ಕ್ಲಿಪ್ ಹಾಕೋಣ, ಬನ್ನಿ. ದೇವಸ್ಥಾನ ಒಳಗಡೆ ಹನುಮಾನ್ಜಿದು ದರ್ಶನ ಚೆನ್ನಾಗಿ ಆಗಿದೆ ಬೆಳಿಗ್ಗೆ. ಈಗ ದೇವಸ್ಥಾನದ ಟೆಂಪಲ್ ಹೆಸರು ಏನಂದ್ರೆ ಹನುಮಾನ್ಜಿ ಟೆಂಪಲ್ ಅಂತ ಕರಿಬಹುದು, ಮತ್ತೆ ಜಕ್ಕು ಟೆಂಪಲ್ ಅಂತ ಕರಿತಿದಾರೆ ಇಲ್ಲಿ ಲೋಕಲ್ ಜನವರು, ಶಿಮ್ಲಾದಲ್ಲಿ ಇರೋರು. ಮತ್ತೆ ನನ್ ಮುಂದೆ ಇದೆ ನೋಡಿ ಹನುಮಾನ್ಜಿದು ಒಂದು ವಿಗ್ರಹ. ಆ ವಿಗ್ರಹ ಬಂದು 108 ಅಡಿ ಎತ್ತರ ಇರುವ ವಿಗ್ರಹ. ಇಲ್ಲಿನಿಂದ ಪೂರ್ತಿ ಶಿಮ್ಲಾ ಎಲ್ಲ ಕಾಣ್ತಾರೆ ಅವರು. ಬನ್ನಿ, ಈ ದೇವಸ್ಥಾನದ ದರ್ಶನ ಆಗಿದ್ಮೇಲೆ ಬೇರೆ ಲೊಕೇಶನ್ ಹೋಗೋಣ. ಲೆಟ್ಸ್ ಗೋ. ಹಂಗೆ ಗಾಡಿ ಹಾಕೊಂಡು ಓಡಿಸ್ಕೊಂತ ಬರುವಾಗನೆ ಒಂದು ವ್ಯೂ ನೋಡಿ ಆಶ್ಚರ್ಯ ಆಗ್ಬಿಟ್ಟಿದೀನಿ. ನೀವು ನೋಡಿ ಎಂಜಾಯ್ ಮಾಡಿ. ಇಲ್ಲಿ ಯಾಕೆ ಇಷ್ಟೊಂದು ಕ್ರೌಡ್ ಇದೆ ಅಂದ್ರೆ, ಇದು ವ್ಯೂ ಪಾಯಿಂಟ್ ಅಂತಾರ, ಗ್ರೀನ್ ವ್ಯಾಲಿ ಅಂತ. ನೋಡಿ ಎಷ್ಟೊಂದು ಕ್ರೌಡ್ ಇದೆ ನೋಡಿ. ಇಲ್ಲಿನಿಂದ ನಾವು ವ್ಯೂನ ಪೂರ್ತಿಯಾಗಿ ಎಂಜಾಯ್ ಮಾಡ್ಬೋದು. ಗುರುಗಳೇ, ನಾನೀಗ 3ನೇ ಪಾಯಿಂಟಿಗೆ ಬಂದೀನಿ. 3ನೇ ಪಾಯಿಂಟ್ ಎಲ್ಲಿ ಬಂದೀನಿ ಅಂದರೆ, ರಾಷ್ಟ್ರಪತಿಯಾದ ದ್ರೌಪದಿ ಮುರ್ಮು ಅವ್ರ ಮನೆಗೆ ಬಂದೀನಿ. ಅವ್ರ ಮನೆ ಇಲ್ಲಿನಿಂದ ಕೆಲವು ದೂರ ಇದೆ, ಆದರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಮೊಬೈಲು ಅಲೋ ಇಲ್ಲ. ಮೊಬೈಲ್ ಇಷ್ಟೊಂದು ದೂರ ಅಲೋ ಇದೆ, ಆದರೆ ಮನೆ ಒಳಗಡೆ ಅಲೋ ಇಲ್ಲ. ಮನೆ ಹೊರಗಡೆ ನಾವು ತಕ್ಕೋಬೋದು ಪಿಕ್ಚರ್ಸು, ಫೋಟೋಸು, ವೀಡಿಯೋಸು. ಬನ್ನಿ ಈಗ ನಾವು ಒಳಗಡೆ ಹೋಗೋಣ, ಹೆಂಗಿದೆ ಹೆಂಗಿಲ್ಲ ಅಂತ. ರಾಷ್ಟ್ರಪತಿಯಾದ ಮನೆ ಗೇಟ್ ಹತ್ರ ಇಷ್ಟೊಂದು ಸೆಕ್ಯೂರಿಟಿ ಇದೆ. ತುಂಬಾ ಚೆನ್ನಾಗಿದೆ ಮನೆ. सामने जो आप स्ट्रक्चर देख रहे हो, ये हमारे ऑनरेबल प्रेसिडेंट ऑफ इंडिया का ये गर्मियों का घर रहता है. साल में एक बार यहाँ पे फ्रेंडली प्रेसिडेंट ऑफ इंडिया का विजिट कराया जाता है. मैम को सर आपने नीचे बढ़ा दिया, ठीक है. तो जैसे कि अगर आपने रिसेंटली अभी न्यूज में सुना भी होगा, पिछले मंथ में भी यहाँ पे प्रेसिडेंट ऑफ इंडिया विजिट करके गए हैं. तो टॉप फ्लोर में उनका विजिट होता है, वो कॉन्फिडेंशियल एरिया है, तो पब्लिक को उसमें वो चीज नहीं दिखाया जाता है. खाली नीचे से ग्राउंड फ्लोर जनरल पब्लिक के लिए ओपन किया हुआ है. जैसे कि जब यहाँ पे प्रेसिडेंट आते हैं, उनका ऑफिस भी दिल्ली से यहाँ पे स्पेशली शिफ्ट किया जाता है. उसको एडीसी रूम कहा जाता है. तो एडीसी आर्मी के मेजर रैंक के स्पेशल ऑफिसर होते हैं, उनकी वहाँ पे सिटिंग लगाई जाती है. आपको वो चीज देखेंगे. अंदर आपको देखने के लिए ड्राइंग रूम रहेगा, वो वेटिंग रूम है, जहाँ पे जो भी वीआईपी प्रेसिडेंट से मिलने आते हैं वहीं पे मिला भी करते हैं. तो अंदर आपको कुछ और पिक्चर गैलरीज मिलती है. जैसे पहले के टाइम में ये सिंगल स्टोरी स्ट्रक्चर था 1850s में, 1890s में इसको मर्ज करके डबल स्टोरी बनाया गया. उसके बाद एक पिक्चर गैलरीज मिलती है, जहाँ पे करंटली और रिसेंटली सभी प्रेसिडेंट ऑफ इंडिया के फोटोज लगाए जाते हैं. और आगे जाके कुछ वीआईपी रूम देखने को मिलेंगे, जहाँ पे प्रेसिडेंट के एडीसी और मिलिट्री सेक्रेटरी ऑफ द प्रेसिडेंट का स्टे होता है. लास्ट में अंदर देखने के लिए डाइनिंग टेबल है प्रेसिडेंट का, वो देखे आपने बाहर आना है और राइट साइड से आप कर चुका है. तो आर्मी वाले खड़े हैं, प्रॉपर रोड बना है, यूटर्न लेना है आपने, जहाँ से आए थे वहीं निकल जाओगे. अब स्टोरी बता रहा हूँ. जो आप स्ट्रक्चर देख रहे हो 1850 का स्ट्रक्चर है ये. पहले के टाइम में यहाँ के लोकल राजाओं की प्रॉपर्टी हुआ करती थी. तो राणा ऑफ कोटी यहाँ पे एंशिएंट टाइम के राजा थे, ये उनकी प्रॉपर्टी थी. तब ये थोड़ा कॉम्पैक्ट स्ट्रक्चर था. फर्दर 1890s के टाइम पे इस लोकेशन में द 9th वाइसराय लॉर्ड एल्गिन स्पेशली पहुंचा. तो एल्गिन ने ये प्रॉपर्टी राजा से परचेज की थी, और ये पुराने टाइम में ब्रिटिशर का वाइसराय वीकेंड हाउस बना. तो पहले के टाइम में ब्रिटिशर भी यहाँ पे वीकेंड के लिए आते थे. इससे रिलेटेड एक प्रॉपर्टी है शिमला में, अगर आपने एडवांस स्टडी करके एक लोकेशन विजिट किया होगा, उसको वाइसराय लीगल लॉज कहा जाता है. इससे पहले वही प्रॉपर्टी प्रेसिडेंट हाउस हुआ करती थी. तो 1965 में राधा कृष्ण जी ने फिर ऑफिशियली इसको प्रेसिडेंट हाउस बनाया.
तो पूरे इंडिया में 4 घर है ये प्रेसिडेंट की, तो लकीली एक प्रॉपर्टी इनकी शिमला में भी है। मैन आपका दिल्ली है, सेकंड शिमला में है, थर्ड हैदराबाद में और चौथा देहरादून में। तो चारों म्यूजियम के रूप में अभी के राष्ट्रपति जी ने 2023 में ये ओपन करवा के दिए। आप कभी भी वहाँ घूमने जा सकते हैं। अब मैं आपने सामने को टर्न करना है। सामने अगर आप वहाँ नोटिस करेंगे, 2 ट्रीज वहाँ सबसे अलग नजर आ रहे हैं, बाकी मोस्टली ग्रीन ही दिख रहे हैं। तो ये भी यहाँ पे यूरोपियन ट्रीज है। ये जैसे ब्रिटिशर आए थे, ट्रीज को अपने साथ लेके आए हैं। इन ट्रीज का नाम कॉपर बीच या कॉपर बर्च रहता है। इनकी स्पेशलिटी इनकी लीज में रहती है, इनके कलर सीजनली चेंज होते हैं। तो समझ में इसमें 3 से 4 शेड्स आती है। तो इंडिया के बहुत रेयरेस्ट चीज है, तो 2-3 इस लोकेशन पर ही लगे हैं। आपका गाइडेड टूर जैसे कंप्लीट होता है, एक नेचर ट्रेल है, उस पहाड़ी के टॉप में काफी बड़ा ग्राउंड रहता है। जब प्रेसिडेंट यहाँ पे आते हैं, उनका जहाज वहाँ पे रुकता है। पूरे शिमला का व्यू भी दिखता है उस लोकेशन से। 10 मिनट का ट्रैक है। अगर इंटरेस्टेड होंगे तो आप गेट नंबर 1 से जा सकते हैं। अब मैं सभी को 5 से 7 मिनट यहाँ पे फोटोज को दूंगा। आपने लॉन में नहीं जाना है। राइट साइड में टेलीस्कोप है, वो टेम्पल में फोकस है। कोई दोनों में से एक में देखना होगा। जैसे टाइम कंप्लीट होगा फिर बिल्डिंग। तो अंदर फोन अलाउड नहीं है, तो पहले फोटोज यहीं से ले लेना। नहीं अभी नहीं आए, पर ये ರಾಷ್ಟ್ರಪತಿ ಮನೆ ನೋಡ್ಕೊಂಡ್ಮೇಲೆ ಇವಾಗ ನಾವು ಕುಫಲಿ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ. ಬನ್ನಿ ಅಲ್ಲಿ ಹೋಗೋಣ, ಹೆಂಗಿದೆ ಅಂತ ನೋಡೋಣ. ಅಲ್ಲಿ ಅಡ್ವೆಂಚರ್ ತುಂಬಾ ಇದೆ ಅಂತ ಹೇಳ್ತಿದಾರ. ಅಲ್ಲಿ ಹೋಗಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಅಡ್ವೆಂಚರ್ ಇದೇನಾ ಇಲ್ಲನಾ ಅಂತ. ಬನ್ನಿ ಲೆಟ್ಸ್ ಗೋ, ಹೋಗೋಣ ಫಾಸ್ಟ್ ಆಗಿ. लाइन है, वर्मा ब्रिज है, वैली क्रॉसिंग है, कमांडो नेट है, बैलेंस ब्रिज है, ब्रिज जंपिंग है। अच्छा, हाँ जी, सिंगल पर्सन को 1500 लेते हैं 1500 एक्टिविटी घोड़ा आने जाने के लिए ट्रैवलिंग की। ವಿತ್ ಗೋಡೆ ಇನ್ಕ್ಲೂಡ್. हाँ जी, 6 ಗೇಮ್ಸ್ ಇದೆ ಅಂತ 1500 ರೂಪಾಯಿ ಕೊಟ್ರೆ ಸಾಕು, ನೀವು 6 ಗೇಮ್ಸ್ ನ ಆಡ್ಬೋದು. ಮತ್ತೆ ಕುದುರೆ ಸವಾರಿಗನ ಮಾಡ್ಬೋದು ಅಪ್ ಅಂಡ್ ಡೌನ್ ಬರಕ್ಕೆ. ನೋಡಿ ಇಲ್ಲಿ ಕೆಳಗಡೆನೆ ಇದೆ ಅಂತ. ಇದು ಕೌನ್ಸಾ ಕುಂಬ್ಲಿನಾ ಕುಫ್ರಿ. ಅಚ್ಚಾ, ನೋಡಿ ಕುಫ್ರಿ ಹತ್ರನೇ ಅಡ್ವೆಂಚರ್ ತುಂಬಾ ಜಾಸ್ತಿ ಇರುತ್ತೆ. ನೀವು ಬರೋದಿದ್ರೆ ಕುಫ್ರಿನಲ್ಲಿ ಬನ್ನಿ. ಇವಾಗ ನಾನು ಅಡ್ವೆಂಚರ್ ಏನೇನ ಆಡ್ಬೇಕು ಅಂತ ಅನಿಸ್ತಿದೆ, ಆದ್ರೆ ನನಗೆ ಟೈಮ್ ತುಂಬಾ ಕಡಿಮೆ ಇದೆ. कितना होता होने का ये गेम पूरा कंप्लीट होने का? 2 घंटा 2 घंटे 2 घंटे. हाँ ಚಲೋ. 2-2.5 घंटे ಗುರುಗಳೇ 500 ಕೊಟ್ಟು ನಾನು ಅಪ್ ಅಂಡ್ ಡೌನ್ ಕುದುರೆ ಸವಾರಿ ಮತ್ತೆ ಜಿಪ್ ಲೈನ್ ಒಂದು ಟ್ರೈ ಮಾಡೋಣ ಅಂತ ಇವಾಗ ಕೊಟ್ಟು ನಾನು ಕುದುರೆ ಸವಾರಿ ಮಾಡ್ಕೊಂತ ಹೋಗ್ತಿದ್ದೀನಿ. ಅನ್ನೋರು ಮೇಲವರಿಗೆ ಕರ್ಕೊಂಡು ಹೋಗ್ತಾರಂತ. ಬನ್ನಿ, ಅದು ಎಷ್ಟು ದೂರ ಹೋಗುತ್ತೆ ಗೊತ್ತಿಲ್ಲ. 1.5 ಕಿಲೋಮೀಟರ್ ಅಂತ ಹೇಳ್ತಿದಾರೆ. ಎಷ್ಟೊತ್ತಾಗ್ತತೆ ಐಡಿಯಾನೇ ಇಲ್ಲ. ಗಾಡಿ ಬೇರೆ ನಾನು ಕೊಡ್ಬೇಕು 3:30 ಶಾರ್ಪ್. ಏನಾಗುತ್ತೆ ನೋಡಿಯಾ. ಹತ್ರ ಹೋಗ್ತಾ ಇರುವಾಗನೇ ನನಗೆ ಬಕ್ಕು ಅಂತ ಎದೆನ ಹುಡ್ಕೊಂತಿದ್ದೆ. ಇದು ನನ್ನ ಮೊದಲನೇದು ಜಿಪ್ ಲೈನ್. ಓಕೆ ಓಕೆ. ಅಡ್ವೆಂಚರ್ ಎಲ್ಲ ಮಾಡ್ಕೊಂಡು ಇವಾಗ ಗಾಡಿನ ತನ್ನ ಓನರ್ಗೆ ಕೊಟ್ಬಿಡೋಣ. ಫೈನಲಿ ನಾನು ಗಾಡಿನ ಕೊಟ್ಬಿಟ್ಟಿದ್ದೀನಿ ಅಂಗಡಿಯವರಿಗೆ. ಈಗ ನಾನು ಬ್ಯಾಲೆನ್ಸ್ ಇಸ್ಕೊಂಡು ರೂಮ್ ಕಡೆ ಹೋಗ್ತೀನಿ. ರೂಮ್ ಕಡೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬೇರೆ ಲೊಕೇಶನ್ಗೆ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಬನ್ನಿ ನೋಡೋಣ. ಮತ್ತೆ ರೂಮಿಗೆ ಬಂದು ಸ್ನಾನ ಮಾಡಿ ಫ್ರೆಶ್ ಆಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಈಗ ಮತ್ತೆ ಒಂದು 2 ಪ್ಲೇಸಸ್ ಕವರ್ ಮಾಡಕ್ಕೆ ನಾನು ಹೋಗ್ತಿದ್ದೀನಿ. ಬನ್ನಿ ಆ 2 ಪ್ಲೇಸ್ ಏನಿದೆ ಅಂತ ನೋಡೋಣ. ಚರ್ಚ್ ಒಳಗಡೆ ಎಲ್ಲ ನೋಡ್ಕೊಂಡ್ ಬಂದಿದ್ಮೇಲೆ ಬಗಲಿಗೆ ನಟ್ಸ್ ಐಟಮ್ ಮಾಡ್ತಿದಾರ. ಒಳಗಡೆ ಏನೇನ್ ಮಾಡ್ತಿದಾರ ಅಂತ ನೋಡೋಣ. ಒಂದು ಸ್ಮಾಲ್ ಮಾರ್ಕೆಟಿಂಗ್ ಹಂಗ ಇದೆ. ಟೇಸ್ಟ್ ಮಾಡಕ್ ಕೊಡ್ತಿದಾರೆ. ನಾವು ತಿನ್ನಕ್ ಬಂದಿವಿ, ತಗೊಳಕ್ ಬಂದಿಲ್ಲ. ₹1600 ಕಿಲೋ ಸನ್ಫ್ಲವರ್ ಸೀಡ್ಸ್.
ಚರ್ಚೆಲ್ಲ ನೋಡ್ಕೊಂಡ್ಮೇಲೆ ಇವಾಗ ನಾವು ಎಕ್ಸ್ಪ್ಲೋರ್ ಮಾಡೋದು ಮಾಲ್ ರೋಡ್ ತುಂಬ ಅದ್ಭುತವಾಗಿರುತ್ತೆ. ನೈಟ್ ಟೈಮ್ನಲ್ಲಿ ಲೈಟಿಂಗ್ಸ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮಾಲ್ ರೋಡಿಗೆ ಹೋಗ್ತಿದ್ದೀವಿ. ಈಗ ಮಾಲ್ ರೋಡು ತುಂಬ ದೂರ ಏನಿಲ್ಲ ರೀ, ನೋಡಿ ಕೆಳಗೆ ಇದೆ ಮಾಲ್ ರೋಡು. ನಾವು ಇವಾಗ ಕೆಳಗೆ ಇಳಿಬೇಕು. ಅದು ಈ ರೂಟ್ನಿಂದ ನಾವು ಕೆಳಗಿದ್ದು ನಾವು ನೋಡ್ಬೋದು ಮಾಲ್ ರೋಡ್ನ. ಬನ್ನಿ ಮಾಲ್ ರೋಡ್ನ ನಾನು ನಿಮಗೆ ತೋರಿಸ್ತೀನಿ ಶಿಮ್ಲಾದಲ್ಲಿ ಹೆಂಗಿರುತ್ತೆ ಅಂತ. ಯಾವಾಗಲೂ ಇದೆಲ್ಲ ಮಾಲ್ ರೋಡು ಲಾಸ್ಟ್ ಎಂಡಿಂಗ್ ಬಂದೀವಿ. ಇಲ್ಲಿಂದ ಶಾಪ್ಸ್ ಎಲ್ಲ ತುಂಬ ಕಡಿಮೆ ಇದೆ. ಈ ಕಡೆನೇ ಸ್ಟಾರ್ಟಿಂಗ್ ಆಗೋದು. ನಾವು ಇವಾಗ ಮೋಮೋಸ್ ತಿನ್ನೋಣ. ಮೋಮೋಸ್ ತಿಂದಿದ್ಮೇಲೆ ಮತ್ತೆ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಣ ಈ ಮಾಲ್ ರೋಡ್ನ. ಏನೋ ಆರ್ಡರ್ ಮಾಡಿದ್ದಾರೆ, ಇಲ್ಲಿ ಫೇಮಸ್ ಅಂತ. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಟೇಸ್ಟ್ ತುಂಬ ಚೆನ್ನಾಗಿದೆ ಇದು. ಇಲ್ಲಿಂದ ಶುರು ಮಾಡೋಣ. ನೋಡ್ಕೊಂಡ್ರೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಟ್ರಾಲಿ ಇಲ್ಲಿ ನೋಡ್ಬೋದು. ಇದನ್ನ ರೆಂಟಿಗೆ ಇಲ್ಲಿ ಸಿಗುತ್ತೆ ನೋಡಿ. ದೊಡ್ಡವ್ರಿಗೇನ ಟ್ರಾಲಿ ಇಲ್ಲಿ ನೋಡ್ಬೋದು. ಹಿಂಗೆ ನೋಡ್ಕೊತಾ ಇದ್ರೆ ಇಲ್ಲಿಂದ ಶುರುವಾಗುತ್ತೆ. ಇಲ್ಲೆಲ್ಲ ಬಿಲ್ಡಿಂಗ್ಸ್ ನೋಡ್ಕೊತಾ ಇದ್ರೆ ಎಲ್ಲ ಯುರೋಪ್ ಸ್ಟೈಲ್ ಬಿಲ್ಡಿಂಗ್ಸ್ ಎಲ್ಲ ನೋಡ್ಬೋದು. ಬ್ರಿಟಿಷವರೆಲ್ಲ ಬಂದು ಇಲ್ಲಿ ಸೆಟ್ಲಾಗಿ ಅವರೆಲ್ಲ ಬಿಟ್ಟು ಹೋದ ಕಟ್ಟಡ ಇವಾಗ ನಾವು ನೋಡ್ತಿರೋದು. ತುಂಬ ಚೆನ್ನಾಗಿ ತೋರಿಸಿದ್ದೀನಿ ಅಂತ ನನಗೆ ಅನಿಸ್ತಿದೆ. ನಿಮಗೆ ಅನಿಸ್ತಿದ್ದೇನೋ ಇಲ್ಲ ಅಂತ ಹೇಳ್ಬಿಡಿ ಕಮೆಂಟ್ ಸೆಕ್ಷನ್ ಮೂಲಕ. ಈಗ ನಾನು ಒಂದು ಸಿಟಿ ವ್ಯೂವಿಗೆ ಬಂದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ ಸಿಟಿ ವ್ಯೂ ನೋಡ್ಕರಿ. ಫೈನಲಿ ನಾವು ರೂಮ್ ಚೆಕ್ಔಟ್ ಮಾಡ್ಕೊತ ಇವಾಗ ಟ್ರ್ಯಾಕ್ ಮೇಲೆ ನಡ್ಕೊತ ಹೋಗ್ತಿದ್ದೀವಿ. ಈ ಟ್ರ್ಯಾಕ್ ನಾರ್ಮಲ್ ಟ್ರ್ಯಾಕ್ ಇಲ್ಲ, ಟಾಯ್ ಟ್ರೈನ್ ಟ್ರ್ಯಾಕ್. ಬನ್ನಿ ಇವತ್ತು ಟಾಯ್ ಟ್ರೈನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ನನಗೆ ಟಿಕೆಟ್ ಬುಕ್ ಮಾಡಿದ್ದು ಒಬ್ಬ ಅಣ್ಣ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಟಿಕೆಟನ್ನು ಬುಕ್ ಮಾಡಿದ್ದಾರೆ ತತ್ಕಾಲ್ನಲ್ಲಿ ನಾರ್ಮಲಿ ನಾವು ಬುಕ್ ಮಾಡಿದ್ದಾರೆ. ಅಷ್ಟೊಂದು ಐಡಿಯಾ ಇಲ್ಲ. 650 ರೂಪಾಯಿ ಬಿದ್ದಿದೆ. AC ಕೋಚ್ ಅಂತ. ತುಂಬ ಡಿಮ್ಯಾಂಡ್ ಇದೆ ರೀ ಈ ಟಾಯ್ ಟ್ರೈನ್ಗೆ ಟಿಕೆಟನ್ನು ಬುಕ್ ಮಾಡೋದು. ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಒಂದು ಮಂತ್ನೇ ಬಿಫೋರೇ ಬುಕ್ ಮಾಡಿ ಇಟ್ಕೊಂತಾರಂದ್ರೆ ಲೆಕ್ಕ ಮಾಡ್ಕೊರಿ ಎಷ್ಟು ಫೇಮಸ್ ಇದು ಟಾಯ್ ಟ್ರೈನು. ನೋಡಿ ಗುರುಗಳೇ, ಕಲ್ಕಾ ಟ್ರೈನ್ ಹೋಗ್ತಿದೆ. ನನಗೆ 3:40ಗೆ ಟ್ರೈನ್ ಇದೆ. ಇವಾಗ 3 ಗಂಟೆ ಆಗ್ತಿದೆ. ಇನ್ನು ನನಗೆ ಟೈಮ್ ಮಸ್ತಿದೆ. ಗುರುಗಳೇ, ಫೈನಲಿ ನಮ್ಮ ಟ್ರೈನ್ ಬಂತು. ಈ ಟ್ರೈನ್ ನಲ್ಲಿ ನಾನು ಇವಾಗ ಕೆಳಗೆ ಇಳಿತಿದ್ದೀನಿ. ನಾರ್ಮಲ್ ಆಗಿ ನಾನು ಟ್ರೈನು ಬಸ್ ಅದ್ನಲ್ಲಿ ಹೋಗಂಗಿಲ್ಲ ಅಂತ ನಾನು ಹೇಳಿದೀನಿ. ಆದ್ರೆ ಇದು ನಾನು ಯಾಕೆ ಮಾಡ್ತಾ ಇದೀನಿ ಅಂದ್ರೆ ಇದು ಟಾಯ್ ಟ್ರೈನ್ ರೀ. ಇದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದ್ರೆ ಹೆಂಗ, ಅದಕ್ಕೆ ಈ ಟ್ರೈನ್ ನಲ್ಲಿ ಹೋಗ್ತಾ ಇದೀನಿ. ಬನ್ನಿ ನನ್ನ ಸೀಟ್ ಹೆಂಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ ಬಡಿ. ಬನ್ನಿ ನನ್ನ ಸೀಟ್ ನಿಮಗೆ ತೋರಿಸ್ಕೊಡ್ತೀನಿ. ಟಾಯ್ ಟ್ರೈನ್ ನಲ್ಲಿ ಅಷ್ಟೊಂದು ದೊಡ್ಡದಾಗಿ ಏನು ಇಲ್ಲ ನೋಡಿ. ಇದೇ ನನ್ನ ಸೀಟ್, 6 ನಂಬರ್ ನನ್ನ ಸೀಟ್. ಇಲ್ಲಿನಿಂದ ನಾವು ವಿಂಡೋನ ಓಪನ್ ಮಾಡಿ ವ್ಯೂನ ಎಂಜಾಯ್ ಮಾಡಬಹುದು ಆರಾಮಾಗಿ ನೋಡಿ. ಹಂಗೆ ನಾವು ಮಾತಾಡ್ಕೊಂತ ಹೋಗ್ತಾ ಇರುವಾಗನೆ ನನಗೆ ವಿಡಿಯೋ ತೆಗಿ ಅಂತ ಹೇಳ್ತಿದಾರ ಈ ಅಣ್ಣವ್ರು ತಗ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ. भैया कैसे हो? बढ़िया भैया बढ़िया. आप कैसे हो? कैसे है शिमला? मजा आ गया भैया. बहुत नाइस. अच्छा कितने दिन स्टे करते हो? 15 दिन. हाँ 15 दिन. मनाली गए हो चाहे रोहतांग पास वगैरह. यहाँ पे मनाली में, यहाँ पे शिमला में 2-3 दिन हो गए. शिमला में आए हुए हमें. अच्छा बहुत बढ़िया. आज आ रहे हैं अपने घर पे. हाँ ನೋಡಿ, ನಾನು 4 ದಿನ हमारा ठंडा भैया है इसका दिक्कत होगी जिसके. ನೋಡಿ, ನಾನು 4 ದಿನ ಇದ್ದೀನಿ. ಇದು ನೋಡ್ಕೊಂಡ್ರೆ 15 ದಿನ ಸ್ಟೇ ಮಾಡ್ತಾ ಇದಾರ ಶಿಮ್ಲಾದಲ್ಲಿ. ಈ ಶಿಮ್ಲಾ ಅದ್ಭುತನೇ ಅದ್ಭುತ.
ಟ್ರೈನು ನಿಧಾನವಾಗಿ ಶುರುವಾಗಿದೆ. ಚುಕ್ಕು ಬುಕ್ಕು ಅಂತ ನಿಧಾನವಾಗಿ ಹೋಗ್ತಾ ಇದೆ. ಬನ್ನಿ ಹೋಗ್ತಾನೆ ವ್ಯೂ ಹೆಂಗಿದೆ ಅಂತ ಎಂಜಾಯ್ ಮಾಡ್ಕೊಂತ ಹೋಗೋಣ ನನ್ನ ಜೊತೆ. ಫೈನಲಿ ನಾವು ರೈಲ್ವೆ ಸ್ಟೇಷನ್ ಹೊರಗಡೆ ಬಂದ್ಬಿಟ್ಟಿವಿ. 3:30ಗೆ ಏನೋ ಟ್ರೈನ್ ಶುರು ಮಾಡಿ ಈಗ ನೋಡ್ಕೊಂಡ್ರೆ 9:30 ಆಗ್ತಿದೆ. 6.5 ತಾಸು 6.5 ತಾಸು ಆಗಿರ್ಬೋದು. ಬನ್ನಿ ಯಾವ್ದಾನ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಇವತ್ತು ನೈಟ್ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಫ್ರೆಶ್ ಆಗಿ ಟ್ರಿಪ್ನ ಶುರು ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇದು 3 ಖಂಡಿತವಾಗಿ ಮಾಡಿ. ನಾಳೆ ಒಂದು ಅದ್ಭುತವಾದ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಟಾಟಾ, ಬಾಯ್ ಬಾಯ್. ಈಗಲೇ ಫೈನಲಿ ಒಂದು ಗೂಗಲ್ ಮಾತಾಜಿ ಒಂದು ಲೊಕೇಶನ್ ತೋರಿಸಿ ಆ ಲೊಕೇಶನ್ನಲ್ಲಿ ನಾನು ಬಂದಿದ್ದೀನಿ. ಇಲ್ಲಿ ನೋಡ್ಕೊಂಡ್ರೆ ಒಬ್ಬ ವ್ಯಕ್ತಿ ನನಗೆ ಸಿಗ್ತಾ ಇಲ್ಲ ನೋಡಿ. ಪೆಟ್ರೋಲ್ ಬಂಕೇ ಖಾಲಿಯಾಗಿದೆ. ರಾತ್ರಿ 12 ಗಂಟೆ ಆಗ್ತಿದೆ. ಯಾರನ್ನೋ ಒಬ್ಬರನ್ನ ಸೆಕ್ಯೂರಿಟಿ ಇರ್ಬೇಕಲ್ಲ. ನಾನು ಇಲ್ಲಿ ರಾತ್ರಿ ಮಲ್ಕೊತೀನಿ ಅಂತ ಕೇಳಿ ನಾನು ಟೆಂಟ್ ಹಾಕೋಬೋದಿತ್ತು. ಯಾರೂ ಇಲ್ಲ. ಆದರೆ ನಾನು ಮುಂದೆ ಹೋಗೋಕ್ಕನ ಆಗಂಗಿಲ್ಲ. ಅದಕ್ಕೆ ನಾನು ಇಲ್ಲೇ ಹಾಕ್ಕೊಂಡಿನಿ. ನಾಳೆ ಬೆಳಿಗ್ಗೆ ನೋಡ್ಕೊಂಡ್ರೆ ಎಬ್ಸ್ತಾರ. ಯಾರಪ್ಪ ನೀನು, ಎಲ್ಲಿ ಮಲ್ಕೊತಿದ್ದೀನಿ ನೀನು, ಯಾರು ನೀನು, ಎಲ್ಲಿಂದ ಬಂದು ಎಲ್ಲ ಡೀಟೇಲ್ ಕೇಳ್ತಾರ. ಅದು ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ ಕೇಳ್ತಾರ ಇಲ್ಲ ಅಂತ. ಇವಾಗೆ ನಿಮ್ಮೆಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ.